ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಚಂದಪ್ಪ ಏನತ್ತ ಫುಲ್ ಅದಾನಲ್ರಿ ಇವತ್ತು ಹುಣಿವ್ರಿ. ಹುಣ್ಣಿಮೆ ಇದ್ರೆ ಚಂದಪ್ಪ ದೊಡ್ಡದಿರ್ತೈತ್ರಿ. ಹೌದನ. ಮತ್ತು ಅಮಾಸಿಗೆ ಅಮಾಸೆ ಸಣ್ಣದಿರ್ತೈತಿ. ಇದು ಗೌರಿ ಹುಣಿವ್ರಿ ಇವತ್ತು. ಅಂದ್ರೆ ಸಕ್ಕರೆ ಆರತಿ ತೊಗೊಂಡು ಬಿಡಕ್ತಾರಲ್ರಿ, ಆ ಹುಣಿವಿ ಇವತ್ತು ಗೌರಿ ಹುಣಿವಿ. ಹಂಗಾಗಿ ಚಂದಪ್ಪ ನೋಡ್ರಿ ಮಸ್ತ್ ದೊಡ್ಡದೈತಿ. ಫುಲ್ ದೊಡ್ಡದೈತಿ. ಅಮ್ಮ ಕ್ಯಾಮತ್ತು ಫುಲ್ ಪಿಂಕ್ ಕೊಡಿ. ಪ್ರಿಟ್ಟಿ ಗರ್ಲಾಗ ಹೇಳ್ರಿ ಕಿ ಪಿಂಕ್ 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 ಆಗಲ್ಲ. ಬಡವಿಗೆ ಬತ್ತ ಜಾಮ ಈಕಿ ನೋಡಿ ಇರತ್ ಬಿಟ್ಟ ಕಾಂಜರಿ ಮಾ तू भी रेडी हो जा. खर्च काढो मुंह में का. होगा बिट लोग की सिद्ध बंद नहीं नहीं करते बच्चा, शाना बच्चा. वो शाना बच्चा नहीं, वो थोड़ा उड़ा बच्चा है वो. ಹಾಕಿ ಹೋಗ್ಯಾಡ್ರಿ ಓಡ್ಯಾರ ಒಂದ್ ಕಡೆ. ನನಗೆ ಹೊಸಂಗೆ ಹಾಕಬಾ ಅಂತ ಹೇಳಿದೆ. ಅದೇ ಕಣಕ್ಕೆ ಓಯ್ ನಮ್ಮ ಪಿಕ್ಚರ್ ತರಗಾತಿರಾಕ. ವಾವ್ मस्त मस्त. क्या माँ हीरो है? सकरी गोभी माँ. कौन लेके दादी लेके क्या वो? सोनू तेरा मैं? उसका भी है वहाँ परात में रखे उसको. परत में रखे? अमृत का भी है. अमृत का भी है. शांति चीकिंग का वो नहीं खा लेते हो. ले जा फटफट है. ಸನಿಯಾ ಸ್ಕೂಲ್ಗೆ ಎಷ್ಟೊತ್ತಿಗೆ ಹೋಗ್ಬೇಕ? 9 ಗಂಟೆಗೆ. ಪಟಪಟ ರೆಡಿ ಆಗೋ. 8 ಗಂಟೆಗೆ. ಯಾಕ? ನಾನು ಅರ್ಷಿಯಾ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಸ್ಕೂಲಿಗೆ ಹೋಗ್ತೀವಿ. ಹೌದನ್ನ. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ 8:30 ಆಗಿರ್ತೀವಿ. ಹೌದು, ಮಿನಿಮಮ್ ಅರ್ಧ ತಾಸು ಬೇಕು ಇಲ್ಲಿಂದ ನಾವು ದಾದಿ ಮನೆ ಮುಟ್ಬೇಕಂತ ಹೇಳಿದ್ರೆ. ಹೌದಿಲ್ಲ? ಉಪ್ಪಟ ರೆಡಿ ಆಗು. ಚಾ ಮಾಡ್ಲನ? ಬಂದ್ಲ ಈಕೆ? ಹಿರಮ್ಮ ಏನೈತಲ್ ತವಾಗ? ಚೂವಾ ಬೇಲ ಮೇಲೆ ಮೇಲೆ ಏನತ್ತಾಗೈತಿ. ಇದು ಕನ್ನಡ ಮಾತು ಕರ್ನೆ ಆತ. ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡ್ಬೇಕಂಗ. ಸಾನಿಯಾ ಹೋದ್ಲರಿ ಸ್ಕೂಲಿಗೆ. ಹೋದ್ಮೇಲೆ ಎಲ್ಲ ಅಂಗಳ ಕಸ ಹೊಡೆದೆ ರೀ. ಹೊಡೆದು ಫಸ್ಟ್ ಟೈಮ್ ಕೆಲ್ಸಪ್ಪ ಅಂದ್ರೆ ನಮಗೆ ನೀರು ಹಾಕೋದು ಗುಬ್ಬಿ ಕಾಗಿಗಳಿಗೆ, ಆಮೇಲೆ ಸ್ವಲ್ಪ ಅನ್ನ ಅದು ಹಾಕೋದ್ರಿ. ಈಗ ಹಾಕಿದೆ ನೋಡ್ರಿ, ಇಲ್ಲಿ ಕಾಗಿ ಬಂದೈತಿ. ಹಿರಮ್ಮ ಈ ಕಡೆ ಬಾ, ಈ ಕಡೆ ಬಾ. ಉಣ್ತತ್ ಬಾ ಈಗ ಅದು ಹಿರಮ್ಮ. ಅದು ಅಯ್ಯ ಅಲ್ಲಿ ಹೋತಲ್ಲ ಅದು. ನೀ ಹಿಂದಕ್ಕೆ ಸರಿ ಅಲ್ಲಿ ಹೋಗ್ಬೇಡ, ಬರ್ತದ ಅಮ್ಮ ಉಣ್ಣಾಕೀಗ. ಈ ಕಡೆ ಬಾ. ಹೆಂಗೆ ಉಣ್ತತಿ ಅದು ಅಮ್ಮ? ಹೆಂಗೆ ಉಣ್ತತಿ ಹೇಳ? ಹಿಂಗೆ ಉಣ್ತತೆ. ಹೆಂಗೆ ಉಣ್ತತಿ? किसे हो दूध? मिन्नू अभी नहीं आया. नहीं माँ, मिन्नू आया सुबह में डालेंगे कहते. मिन्नू आता था तब डालेंगे. ಮಾರಕ್ಕೆ ಚೋಡು. ಇವಾಗ ನೋಡ್ರಿ ಇಲ್ಲಿ ಗ್ಯಾಸ್ ಒಲೆನ ತೊಳ್ಕೊಂಡೆ ರೀ. ಆಮೇಲೆ ಗ್ಯಾಸ್ ಕಟ್ಟಿಕ್ಲಿನೇ ತೊಳ್ಕೊಂಡೆ. ಈಗ ಫಸ್ಟ್ ಚಾ ಕೆಟ್ಟೇನಿ ರೀ. ಇಲ್ಲಿ ಚಾ ಕೆಟ್ಟೀನಿ, ಒಂದು ಸೈಡ ಹಾಲು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ ನಾನು. ಯಾಕಂದ್ರೆ ಪಾಕೆಟ್ ಈಗ ತಾನು ಒಡೆದು ಹಾಕಿದೆ ನಾನು. ಈಗ ಅವನ್ನೆರಡು ಬಿಸಿ ಮಾಡ್ಕೊಂಡು ತಮ್ಮನಾಗ ಏನಾದರೂ ಸ್ವಲ್ಪ ಮಾಡ್ತೀನಿ ರೀ ಆಕೆ ಡಬ್ಬಿ ಕಟ್ಟಕ್ಕೆ. ಇಲ್ಲಿ ನೀರಿಟ್ಟೀನಿ ತಮ್ಮನಾಗ. ಆಕೆ ಸ್ನಾನ ಮಾಡಿ ಎಲ್ಲ ಬಟ್ಟೆ ಅದು ಹಾಕೊಳ್ಳೋದ್ರಾಗ ಅಂದ್ರೆ ಅಡುಗೆ ಮಾಡ್ಬಿಡ್ತೀನಿ ನಾನು. ರೆಡಿ ಆಗ್ತಾಳೆ ಆಕೆ. तू भी स्कूल जाती? नहीं जाती? भी कौन जाना? मैं जाना? ನೋಡ್ರಪ್ಪ, ನಾ ಹೋಗ್ಬೇಕಂತ ಶಾಲೆಗೆ ಹೋಗಲ್ಲಂತ. ನಮ್ಮ ಫ್ರಿಜ್ ಬಂದಮೇಲೆ ಜಾಸ್ತಿ ನಾನು ಡಬ್ಬಿ ಒಳಗೆ ಎಲ್ಲ ಕಾಳು ಹಾಕೋದನ್ನು ಬಿಟ್ಬಿಟ್ಟಿನಿ ರೀ. ಅಂದ್ರೆ ಫ್ರಿಜ್ ಇಡಿಸ್ಲಿರೋದು ಮಾತ್ರ ನಾನು ಇಲ್ಲಿ ಹಾಕಿಟ್ಟಿರ್ತೀನಿ. ಇದ್ರೊಳಗೆ ನೋಡ್ರಿ ನಾನು ಇವೇನು ಹುಳ ಹಂಗಿಲ್ಲ ಏನಿಲ್ಲ ರೀ. ಮೆಂತೆ ಕಾಳು ಚಲೋ ಇರ್ತಾವೆ ಅಂತೇಳಿ ಇದ್ರೊಳಗೆ ಇವನ್ನ ಹಾಕಿಟ್ಟಿನಿ ರೀ. ಆಮೇಲೆ ಇದ್ರ ಸ್ವಲ್ಪ ಅಲಸಂದಿ ಕಾಳು ಅದಾವೆ ರೀ. ಒಟ್ಟು ಫ್ರಿಜ್ ಎಲ್ಲ ತುಂಬಿ ಉಳ್ದದ್ದು ಇದ್ರೊಳಗೆ ಹಾಕಿಟ್ಟೀನಿ. ಆಮೇಲೆ ಇದ್ರೊಳಗೆ ಮಡಿಕೆ ಕಾಳು, ಒಂದ್ರೊಳಗೆ ರವೆ ಹಾಕಿಟ್ಟೇನಿ ರೀ ಸ್ವಲ್ಪ. ಆಮೇಲೆ ಅಡಿಕೆ, ಇದ್ರಾಗ ಸಾಸಿವೆ ಜೀರಿಗೆ, ಇದ್ರೊಳಗೆ ಗುರಾಳ್ ಪುಡಿ, ಇದ್ರೊಳಗೆ ಚಾ ಪುಡಿ, ಇದ್ರೊಳಗೆಲ್ಲ ಮಸಾಲೆ ಇದೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಇವು ಅಜ್ವಾನ, ಜೀರಿಗೆದು,
ಆಮೇಲೆ ಇವು ಹೆಸರು ಕಾಳು, ಇದು ಉಪ್ಪಿಟ್ಟು ಮಾಡೋ ರವೆ ಕೇಸರಿ ರವೆ, ಇದು ಬಾಂಬೆ ರವೆ ಹಾಕಿಟ್ಟಿರ್ತೀನಿ ರೀ ಇದ್ರಾಗ. ಇವು ತೊಗರಿ ಬೇಳೆನ ಸ್ವಲ್ಪ ಸಪ್ರೇಟಾಗಿ ತೆಗಿತೀನಿ ರೀ, ಮೊನ್ನೆ ಹಾಕೊಂಬಂದು ತೋರಿಸಿದ್ನಲ್ರಿ ನಾನು. ಮೆಂತ್ಯ ಸೊಪ್ಪು ಆಮೇಲೆ ಸಬ್ಬಸಿಗೆ ಸೊಪ್ಪು ಮಾಡಿದಾಗ ಇವು ಬೇಳೆ ಹಾಕಿ ಮಾಡ್ತಿರ್ತೀವಲ್ಲ, ಹಾಗಾಗಿ ಎಷ್ಟು ಬೇಕಾಕತ್ರಿ ತೊಗರಿ ಬೇಳೆ ಎಷ್ಟು ಹಾಕೀನಿ. ಆಮೇಲೆ ಇವು ತೊಗರಿ ಬೇಳೆ ಚೆನ್ನಾಗಿ ಬೇಳೆ ಎರಡೂ ಮಿಕ್ಸ್ ಮಾಡಿ ಸಾರು ಮಾಡೋಕ್ಕೆ ಇದ್ರಾಗ ಹಾಕಿದ್ದೀನಿ. ಆಮೇಲೆ ಇವು ಪಾಪಡೆ ರೀ, ಇಷ್ಟೆಲ್ಲ ಹಾಕಿಟ್ಟಿರ್ತೀನಿ. ಇಲ್ಲಿ ಹುಳ್ಳಿಕಾಳು ಅದಾವೆ ರೀ, ಇವು ಹುಳ್ಳಿಕಾಳು ಅಂತೂ ಮಾಡೇ ಇಲ್ಲ ರೀ, ನಾನು ಹತ್ರ ಎಷ್ಟು ದಿನ ಆಯ್ತು. ಇವನು ಹುಳ್ಳಿಕಾಳು ನೆನೆ ಹಾಕಿ ಮಾಡ್ಬೇಕ್ರಿ, ಅವನ್ನ ಟೇಸ್ಟ್ ಆಗ್ತೈತಿ. ಆಮೇಲೆ ಅದ್ರಾಗಲ್ಲಿ ಇವು ಅದಾವೆ ರೀ, ಇವು ಏನ್ರಿ ಇದು ಏನೋ ಅಂತಾರಲ್ರಿಪ್ಪ, ಕಸ್ಕಸಿ, ಆಮೇಲೆ ಬಡೆ ಸೊಪ್ಪು, ನಮ್ಮ ಸಾರು ಕತ್ರಿ ಇಲ್ಲಿ ಅಷ್ಟೆಲ್ಲ ಹಾಕಿ ಇಟ್ಟಿರ್ತೀನಿ ರೀ. ಇಲ್ಲಿ ತಂದ್ರೆ ಎಲ್ಲನೂ ಈ ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ತಿದ್ದೆ ರೀ ನಾನು. ಅದು ಜಲ್ದಿ ನಾವು ಹುಳ ಆಗ್ಬಿಡ್ತೈತ್ರಿಪ್ಪ. ಅವು ಸ್ವಲ್ಪ ಏನಾರು ನಾವು ಮಳೆ ಮಾಡೋದಾಗ ತಂಪು ಇರ್ತೈತಲ್ರಿ, ಆವಾಗ ಇದು ಆಗ್ಬಿಡ್ತೈತೆ, ಎಲ್ಲ ಹುಳ ಆಗ್ಬಿಡ್ತಿದ್ವಿ ರೀ. ಅದು ತಂಪಾಗೆಲ್ಲ ಈಗ ಫ್ರಿಜ್ಜಾಗಿ ಭಾಳ ಚಲೋ ಆತ್ರಿ, ಏನು ಈಗ ಕೆಡಂಗಿಲ್ಲ ರೀ, ಎಲ್ಲ ಚಲೋ ಅದಾವೆ. ಇದ್ರೊಳಗೆ ಸಕ್ಕರೆ ಹಾಕಿಟ್ಟಿರ್ತೀನಿ ರೀ ನಾ. ಇವೆಲ್ಲ ನೋಡಿರಿ ಮಣ್ಣಿಂದ ಇವು ಇವನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡೀನಿ ರೀ. ಫಸ್ಟಿಗೆ ಅಲ್ಲಿ ತಳಗೆ ಶಿಫ್ಟ್ ಮಾಡಿದ್ದೆ ರೀ, ಮಿಕ್ಸಿ ಅದು ಇಟ್ಟಲ್ಲೇ ಅಲ್ಲಿ ಬಗ್ಗೆ ತೊಗೊಳಕ್ಕಾಕತಿ ಅಂತಂದು ಹೇಳಿ ಮತ್ತೆ ಇಲ್ಲಿ ಇಟ್ಟೇನಿ ರೀ. ಈಗ ಅಷ್ಟು ಇವೆರಡು ಬಾಕ್ಸ್ ತೊಗೊಂಡೆ ರೀ, ಸ್ಯಾಮ್ಸಂಗ್ ಫೋನ್ ಕೊಟ್ಟು. ಈಗ ಆ ಬಾಕ್ಸ್ ಒಳಗೆ ಏನು ಹಾಕಿಟ್ಟಿಲ್ಲ ರೀ, ಹಂಗೆ ಖಾಲಿನೇ ಐತಿ. ನೋಡ್ರಿ ಏನಾದ್ರೂ ಹಾಕಿ ಇಡಕ್ಕೆ ಬರ್ತೈತೆ ರೀ ಅದ್ರೊಳಗೆ. ಆದ್ರೆ ಬಾಕ್ಸು ಭಾಳ ಮಸ್ತ್ ಅದಾವ ರೀ, ಗಟ್ಟಿ ಅದಾವ ಅವು. ಮೇಡಮರ್ ಈಗ ಎದ್ದಾರ, ಇನ್ನು ಮೇಡಮರಿಗೆ ನಿದ್ದು ಹೋಗಿಲ್ಲೇನ್ರಿ, ಇನ್ನು ಹಾಕಸಾಗತ್ತಾಳ. ಮೇಡಮರ ನೀರಿಟ್ಟೀನಿ ರೀ ನಿಮಗೆ ಜಳಕ ಮಾಡಕ್ಕೆ. ಜಳಕ ಮಾಡಿ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ತಣ್ಣೀರು ಮಾಡ್ತೀಯ ರೆಡಿ ತಮ್ಮನ್ನ ರೆಡಿ ಆದ್ಲರಿ ಸ್ಕೂಲಿಗೆ ಹೋಗಕ್ಕೆ. ಸ್ನಾನ ಮಾಡಿದ್ಲರಿ, ತಲೆ ಬಚ್ಚಿದೆ, ಆಮೇಲೆ ಆಕಿಗೆ ಡಬ್ಬಿ ಕಟ್ಟಿದೆ. ಚಹಾ ಕುಡಿ ಅಂತ ಹೇಳಿದ್ರೆ ಒಲ್ಲೆನಾಗತ್ತಾಳ್ರಿ, ಅವತ್ತು ಚಹಾ ಒಲ್ಲ ಅಂತ್ರಿಕೆ. ಬೂಟು ಹಿಂಗೆ ಕೊಡಿ ಹಾಕ್ಯಬೇಕು ಯಾವಾಗಲೂ ಹಂಗೆ. ಅದ್ರೊಳಗೆ ಏನೋ ಹುಳ ಉಪ್ಪಿ ಕುಂತಿರ್ತಾವೆ ಮತ್ತು ರಾತ್ರಿ. ಕುಡಿ ಅದನ್ನು. ಸ್ಕೂಲ್ ಬಳಿ ಮರ್ತಾ ಹೊಂಟಿ ನೀನು. ನಿನ್ನೆ ಕಲರ್ ಡ್ರೆಸ್ ಅಂತೇಳಿ ಇವ್ನು ಹಾಕ್ಯಂದೋಗಿದೆ, ಅವ್ನು ಹಾಕೊಂಡು ಕಲರ್ ಡ್ರೆಸ್ ಇದ್ದಾಗ ಅಷ್ಟೇ ಇಂಥವು, ಸ್ಕೂಲ್ ಡ್ರೆಸ್ ಒಳಗೆ ಅಂಥವು. ಜಾಸ್ತಿ ಎಲ್ಲಿ ಮತ್ತು ಗಾಳಿನ ಬರಾಕತ್ತಿಲ್ಲ, ಮಾಡಿದ್ರೆ ಬರ್ತೈತಿ. ಹೋಗಣ ಅತ್ತ ಹೋಯ್ ಬಾ. ಹಾಂ ಬಾಯ್. ಇವಾಗ ನಾನು ನಾಷ್ಟಕ್ಕೆ ಬಾಂಬೆ ರವ್ದು ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ನಮ್ಮ ಮನೆಯೊಳಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಬಾಂಬೆ ರವ್ದು ಉಪ್ಪಿಟ್ಟಿಂದ ನಾನು ಜಾಸ್ತಿ ಮಾಡೋದ್ರಿ ಉಪ್ಪಿಟ್ಟು. ಅದು ಚಲೋ ಆಗ್ತೈತೆ ರೀ, ಟೇಸ್ಟ್ ಆಗ್ತೈತಿ, ಆಮೇಲೆ ಮೆತ್ತಗೆ ಆಗ್ತೈತಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಹೋಟೆಲ್ನಾಗ ಆಗ್ತೈತಲ್ಲ ಆ ಟೈಪ್ ಆಗ್ತೈತೆ ರೀ ಅದು. ಹಾಗಾಗಿ ನಾನು ಅದನ್ನ ಭಾಳ ಮಾಡೋದು. ಅದಕ್ಕೆ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ್ವಿ ಅಂದ್ರೆ ಸೂಪರ್ ರೀ. ಇದಕ್ಕೆ ಮೇನ್ ಏನಂತ ಹೇಳಿದ್ರೆ ಹಸಿ ಕರಿಬೇವು, ಹಸಿ ಕೊತ್ತಂಬರಿ ಇರ್ಬೇಕು ರೀ, ಅದು ಇನ್ನೂ ಭಾಳ ಟೇಸ್ಟ್ ಆಗ್ತೈತಿ. ನೋಡಿರಿ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು. ಇದು ನಮ್ಮ ಹಿರಮ್ಮಗೆ ಸೋನುಗೆ ನಮಗೆ ಭಾಳ ಇಷ್ಟ ರೀಪ್ಪ. ಅವರು ಉಪ್ಪಿಟ್ಟು ಮಾಡೋಕೆ ಕರಿತೀನಿ, ಬರಂಗನೇ ಇಲ್ಲರಿ ಹುಡುಗರು. ಈಗ ನೋಡ್ರಿ ಆಗೋ ಸುಟ್ಟು ಕರೆಯತ್ತೀನಿ, ಬರೋವಲ್ರಿ, ಮಾಡಿರ್ತೀನಿ ರೀ. ನಾವು ತಿನ್ನೋ ಮುಂದೆ ಬರ್ತಾರೆ. ಉಪ್ಪಿಟ್ಟು ರೆಡಿ ಆಗೈತೆ ರೀ, ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ್ರಿ. ತುಂಬ ಏನಿದೆ ನಮ್ಮ ಹೊಸ ಬೆಡ್ರೂಮ್. ಹೌದು ಬಿಡ, ಅದಕ್ಕೆ ನಮ್ದು ಹೊಸ ಬೆಡ್ರೂಮ್ ಅನ್ಬೋದು. ಓಪನ್ ಮಾಡಿ. ಓಪನ್ ಮಾಡಲಿ? ಇಲ್ಲ, ನೀವು ಓಪನ್ ಮಾಡ್ಬರ್ರಿ. ನೀವು ಓಪನ್ ಮಾಡಿ ಅದನ್ನ ಹಾಕೇ ತೋರಿಸ್ಬಿಡೋಣ. ಹಂಗೆ ಮಾಡೋದು ಮತ್ತೆ ಈಗ ಅದನ್ನೇ. ನನಗೆ ಅದು ಇದು ಮಾಡಕ್ಕೆ ಬರಂಗಿಲ್ಲ. ಇದು ಏನ್ರದ? ಇದು ಭಾಳ ಕೆಲ್ಸಕ್ಕೆ ಬರೋವಂಥ ವಸ್ತು ಇದೆ. ಅಂದ್ರೆ ನಾ ಹಾಕೋದನ್ನ ಫೈನಲ್ ಆಗಿ ಹಾಕಿದ ಮೇಲೆ ಫೈನಲ್ ಆಕತ್ತೇನ? ಹಾಂ. ಕಡಿ ಅದ್ರಾಗ ಏನ್ರಿಪ್ಪ ಏನೇನೋ ಬಂದ್ಬಿಟ್ಟಾವಲ್ರಿ, ಅದೆಲ್ಲ ಹೊಂದ್ಸೋದು ಹೆಂಗೆ, ನಾವು ಬೆಡ್ರೂಮ್ ಮಾಡ್ಕೊಳ್ಳೋದು ಹೆಂಗೆ ಟೂಲ್ ನೋಡಲ್ಲಿ. ಮಳೆ ಗಿಳಿ ಎಲ್ಲ ಸಪ್ರೇಟ್ ಕೊಟ್ಬಿಟ್ರಲ್ಲ. ವಾವ್, ಈ ಕಲರ್ಫುಲ್ ಐತಲ್ರಿ. ನಮಗೆ ಪ್ಲೇನ್ ನಡೆಯೂ ಇಲ್ಲ. ಅದಿಲ್ಲ
ನಮಗೆ ಪ್ಲೇನ್ ನಡೆಯಂಗಿಲ್ಲ, ನಮಗೆ ಬೇಕಾ ಕಲರ್ಫುಲ್. ವಾ, ಇದನ್ನು ಹಿಂಗೆ ಮಾಡಬೇಕು ಈಗ. ಹೆಂಗೆ ರೀ? ಹೆಂಗೆ ಹೊಳಸ್ಕೊಂಡು ಬಂದು ಈಗ ಎಸ್ ಹಿಂಗೆ ಆಗ್ಬೇಕಿದು. ಸ್ಟಾರ್ಟ್ ಮಾಡ್ಯಾಗ ಸ್ಟಾರ್ಟ್ ಮಾಡ್ರಿ ಈಗ. ನಾನು ಹಿಡ್ಕೋಬೇಕಂತ ಅದಕ್ಕೆ? ಬೇಡ. ಈಗ ಅದ್ರಾಗ ಅವು ಮಡ್ಚಿತ್ತದಲ್ರಿ. ಹೌದು, ಹಿಂಗೆ ಹಿಂಗೆ ಹಾಕ್ಬೇಕು ಮತ್ತದನ್ನು. ನೀವು ಹೋಗಿಸ್ಬೇಕಂತ ಅವನು? ಇದು ಇಲ್ಲಿ ಹೋಗ್ಬೇಕು. ಇದೇನು ಗೊತ್ತಾನೆ? ಕ್ಯಾಂಪಿಂಗಿಂದ ಇದೆ. ಕ್ಯಾಂಪಿಂಗ್ ಮಾಡೋದಲ್ರಿ ಅದ? ಕ್ಯಾಂಪಿಂಗ್ ಮಾಡೋದು. ಹ್ಞೂ. ನಾವೆಲ್ಲರ ನಿಮ್ಮ ಊರಾಗ ಮಸ್ತ್ ಮಾಡ್ಬೋದು ಕ್ಯಾಂಪಿಂಗ್. ಹೊಳಿ ದಂಡ್ಯಾಗ? ಹಾಂ, ನಿಮ್ಮ ಊರಾಗ ಹೊಳಿ ದಂಡಿ ಗಿಂಡಿ ಎಲ್ಲ ಭಾರಿ ಅದಾವೆ. ಅಲ್ಲಿ ಹೋದ್ರೆ ಐತಲ್ಲ ತಗೊಂಡು ಅಂತಡ್ರಿ ಇದನ್ನ. ಸೂಪರ್ ಮಾಡ್ಬೋದು. ಇದನ್ನ ಹಿಂಗೆ ಹಾಕಬೇಕಾ ಏನಿಲ್ಲ? ಅಂದ್ರೆ ಕ್ಯಾಂಪಿಂಗ್ ಮಾಡೋ ಹೊತ್ನ ಮಳೆ ಗಿಳಿ ಬಂದ್ರನ ಏನು ಚಿಂತಿಲ್ಲ. ಏನ ಭಾರಿ ಇರ್ತದೆ. ಬೇಕಂದ ಹಾಕ್ಯಬೋದು, ಬೇಡ ಅಂದ ಕಿತ್ಕೊಂಬರ್ಬೋದು. ಈ ಕಡೆ ಬಂತೀವಿ ಒಂದೀಗ ಹಿಂಗೆ ಹಾಕ್ಬೇಕು. ಅದನ್ನು ಹಿಂಗೆ ಹಾಕ್ಕೊಂಡೈತಲ್ಲ ನೋಡಿ, ಈಗ ಎಷ್ಟು ಸಿಂಪಲ್ ಇತ್ತು ಹಾಕೋದಿದೆ. ಆಮ್ಯಾಗ ಇದೊಂದು ಹಿಂಗೆ ಹಾಕಿ ಎಷ್ಟು ಮಸ್ತ್ ಮಾಡ್ತಾರೆ ನೋಡ್ರಿ ಅದನ್ನ. ಇಷ್ಟ ಬಿಡ್ಬೇಕಿದನ್ನ ಈಗ. ಈಗ ಏನಾಗ್ತದೆ, ಒಂದು ಹಾಕಿದ್ವಿ, ಈಗ ಇನ್ನೊಂದು ಐತನ? ಒಂದು ಹಿಂಗೆ ಒಂದು ಹಿಂಗೆ ಇದೊಂದು ಹಾಕ್ಬೇಕು ಈಗ. ಇಂಟು ಮಾರ್ಕ್ ಹಾಕ್ಬೇಕನ್ ಒಟ್ಟು? ಇಂಟು ಮಾರ್ಕ್. ಎಂಟು ಅಂದರೆ ಹಿಂಗೆ ಅಂದ್ರಲ್ಲ ಪ್ಲಸ್, ಹಿಂಗೊಂದು ಹಾಕ್ಬೇಕು ಹಿಂಗೊಂದು ಹಾಕ್ಬೇಕಂದ್ರ ಹಾಂ ಅದ ಇಂಟು ಮಾರ್ಕ್. ಅಲ್ಲ ಅದು ಜೋಡ್ಸಿರೋದು ಹೆಂಗೆ ಜೋಡ್ಸ್ಯಾರ, ಹೆಂಗೆ ಮಾಡ್ಯಾರ ನೋಡ್ರಿ ಅದನ್ನ ಅಲ್ಲ? ಇದೈತಲ್ಲ ಫಸ್ಟ್ ಏನು ತಂದು ತಗೊಂಡೇ ಅವ್ರಿಗೆ ಕನ್ಫ್ಯೂಸ್ ಭಾಳ ಆಕೈತಿದೆ. ಹಾಕಕ್ಕೆ ಹೋದಿಲ್ಲ? ಹಾಂ, ಯಾವ್ದೆಲ್ಲ ಬರ್ತೈತೆ ಅಂತ ಗೊತ್ತಾಗಲ್ಲ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಕನ್ಫ್ಯೂಸ್ ಆಗ್ಲಂಗೆ ಒಂದು ಹಿಂಗೆ ಒಂದು ಹಿಂಗೆ. ನೀವು ಹಿಂಗೆ ಹಂಗೆ ಅಂದರೆ ನಾ ಇಂಟು ಮಾರ್ಕ್ ಅಂದೆ ಅಷ್ಟೆ. ಅದನ್ನ ನಾವು ಹೇಳ್ಬೇಕಂತ ಹೇಳಿದ್ರೆ ಇದನ್ನ ತರಿಸೇ ಭಾಳ ದಿನ ಆಗಿತ್ತು ರೀ. ನಾವು ಅದನ್ನು ಕ್ಯಾಂಪಿಂಗ್ ಅಂದು ಹಾಕಿದ ಮೇಲೆ ಇದನ್ನ ಮಾಡ್ಬೇಕಂತ ಮಾಡಿದ್ದೆ ನಾನು. ಆದರೆ ಏನು ರೀ, ಇದು ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ನಾವು ಹಾಕಿ ನೋಡಿದ್ದೇನೆ ಇಲ್ಲ ಅದನ್ನು ಒಂದು ಸರನ. ಅದಕ್ಕೆ ಇವತ್ತು ಹಾಕಿ ನೋಡೋಣ ಬರ್ರಿ ಅದು ಹೆಂಗೆ ಕಾಣ್ತತೆ ಅಂಥೇಳಿ ನಮ್ಮ ಮನೆಯವ್ರು ಕೇಳಿದೆ. ಹಾಕಕತ್ತೀರಿ ಅವ್ರು. ಇದು ಭಾಳ ಯೂಸ್ ಆಕತ್ರಿ ಇದು. ಈಗ ಬ್ಯಾಸ್ಗೆ ಬಂತಂದ್ರೆ ನಾವು ಇಲ್ಲಿ ಆರಾಮ ನಮ್ಮ ಅಂಗಳದೊಳಗೆ ಇಟ್ಕೊಂಡು ನಾವು ಮಕ್ಕೋಬೋದ್ರಿ. ಒಂದು 3 ಮಂದಿ ಹಿಡಿಸ್ತಾರೆ ನೋಡ್ರಿ ಇದ್ರೊಳಗೆ ಮಕ್ಕೊಳಕ್ಕೆ, ಹೌದಿಲ್ಲ ರೀ? ಸಣ್ಣವ್ರು ಅಂತ ಹೇಳಿದ್ರೆ 5 ಮಂದಿ. 5 ಮಂದಿ. ಹಾಂ, ದೊಡ್ಡವ್ರಂದ್ರೆ ಒಂದು 3 ಮಂದಿ ಆರಾಮ್ ಮಕ್ಕೋಬೋದ್ರಿ. ದೊಡ್ಡವ್ರು ಅಂದ್ರೆ 3 ಮಂದಿ ಅಷ್ಟೇ. ಇದ್ರೆ ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕಿ ಬಿಡ್ಬೇಕು ಇದನ್ನು ಒಂದು ಸೈಡ್. ಆಮ್ಯಾಗ ಐತಲ್ಲ ಇನ್ನೊಂದು ಸೈಡ್ ಇಲ್ಲಿ ನೋಡಿ, ಈಗ ಇಲ್ಲಿ ಐತೆ ನೋಡಿ. ಇದಕ್ಕೆ ಸ್ವಲ್ಪ ಹಿಡ್ಬೇಕು ಮೂಲಿಗೆ ನೀನು ಹಿಡಿಬೇಕು ಅದಿಲ್ಲ? ಹಿಡಿತೇನೆ. ಒಂದು ಸೈಡ್ ಅಂತ ಇವಾಗ ಹಾಕಿದ್ರಿ, ಮತ್ತೊಂದು ಸೈಡ್ ಹಾಕ್ಬೇಕು. ಇನ್ನು ಒಬ್ರ ಆರಾಮ್ ಹಾಕ್ಕೊಂಡು ಒಬ್ರ ಇದ್ದ ಕ್ಯಾಂಪಿಂಗ್ ಮಾಡ್ಕೊಂಡು ಮತ್ತು ಒಬ್ರ ಆರಾಮ್ ಕಿತ್ಕೊಂಡ್ ಬರ್ಬೋದ್ರಿ. ಹಂಗ್ರಿ ಅದು. ಮತ್ತೊಬ್ರು ಬೇಕನ್ನಂಗಿಲ್ಲ, ಏನು ಮಳೆ ಹೊಡಿಬೇಕನ್ನಂಗಿಲ್ಲ. ಮಳೆ ಅದಾವು ಕೊಟ್ಟಾರ ಒಟ್ಟು. ಅದಕ್ಕೆಲ್ಲ ಅದಾವು. ಆದ್ರೆ ಗಾಳಿ ಗಿಳಿಗೆ ಏನೋ ಹಾರಬಾರ್ದು ಅಂತಂದೇಳಿ ಮಳೆ ಕೊಟ್ಟಾರ ಸೇಫ್ಟಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾಯ್ತು, ಈ ಕಡೆ ಬಾ ತೋರಿಸ್ತೀನಿ. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಹಿಂಗೆ ಇದು ಹಾಕಿದ ಜಾಗ ಏನರ ಈಗ ಮಣ್ಣಿಂದ ಆಯ್ತಂದ್ರೆ ಇದು ನಾವು ಹಿಂಗೆ ಹೊಡಿಬೋದು. ಹಿಂಗಿಟ್ಟು ಹಿಂಗಿಟ್ಟು ಇಂಥವು ಹೊಡಿಬೇಕು. ಹೊಡೆದ್ರೆ ಅಳಗಾಡಂಗಿಲ್ಲ ಅದು. ಅಕಸ್ಮಾತ್ ಹಂಗೆ ಏನಾರ ಆಗಲಿಲ್ಲ ಅಂತ ಇಟ್ಕೊಂಡೇನೆ ಇಲ್ಲೈತಲ್ಲ ಇದಕ್ಕೆ ಸದಬ್ ಕಟ್ಟಬೇಕಾ? ಸದಬ್ ಕಟ್ಟಿ ಇಟ್ಟಂಗೆ ಕಟ್ಟಿಬಿಡ್ಬೇಕು. ಕಲ್ಲಿಗೆ ಅದು ಕಟ್ಟಿ ಬಿಟ್ಬಿಡ್ಬೇಕ್ರೆ ಅದಿಲ್ಲ? ಗಾಳಿ ಬಂದ್ರೆ ಏನು ಇದಕ್ಕೆ ತ್ರಾಸ ಆಗಂಗಿಲ್ಲ, ಏನಾಗಿಲ್ಲ, ಏನು ಆಗಂಗಿಲ್ಲ. ಗಟ್ಟಿ ಹಂಗೆ ಕುಂದಿರ್ತೈತಿ ನಾ ಹಾಕಿದ ಜಾಗದಾಗ. ಆಮ್ಯಾಗ ಇದು ನೋಡ ಇಲ್ಲಿ ಇದ್ರ ಗೊತ್ತ ಹಾಕೋದಿದ್ದಾರೆ ಇಲ್ಲಿ ಮ್ಯಾಗಿದೆ. ಇಲ್ಲಿ
ಇಲ್ಲಿ ಮ್ಯಾಗ ಇದನ್ನು ಹಾಕೋಕ್ಕಿಂತ ಮುಂಚೆ ಏನು ಮಾಡೋಕೆ ಬರ್ತಾನೆ ಇದನ್ನು ಕಟ್ಕೋಬೇಕು ಹಿಂಗೆ. ಕಟ್ಕೊಳ್ಳೋದು ಐತೇನ್ರಿ ಅದಕ್ಕೆ? ಇದಕ್ಕೆ ಹಿಂಗೆ ಕಟ್ಕೋಬೇಕು. ಹಿಂಗೆ ಕಟ್ಕೊಂಡು ಅಂದ್ರೆ ಸ್ಟ್ರೆಂತ್ ಇರುತ್ತೆ ಇದು, ಅಳಗಾಡಂಗಿಲ್ಲ. ಹೆಂಗೆ ಕಟ್ಕೋಬೇಕಾ. ಆಮ್ಯಾಗ ಇಲ್ಲಿ ಒಳಗೆ ಗಾಳಿ ಬರಾಕತ್ತಲ್ಲ, ಇಲ್ಲಿ ನೋಡಿ ಹೆಂಗೈತಿ ಇಲ್ಲಿ ಮಚ್ಚರ್ದಾನಿ ಟೈಪ್ ಜಾಲಿ ಜಾಲಿ ಐತಿ. ಆಮ್ಯಾಗ ಇವು ಅದಾವ ಅಲ್ಲಿ ಇವು ಸೋರ್ಬಾರ್ದು ಅಂತ ಹೇಳೈತಲ್ಲ, ಹಿಂಗಿದೆ. ಹೆಂಗೆ ಹೇಳ್ತದೆ ಇದು, ಇದನ್ನು ಹಿಂಗೆ ಹಾಕಬೇಕು. ಎಲ್ಲೈತಲ್ಲ ಇದು ಹಿಂಗೆ ಹಾಕೋದು. ಸಿಸ್ಟಮೆಟಿಕ್ ಭಾಳ ಮಸ್ತ್ ಐತಿ. ಆಮ್ಯಾಗ ಇದನ್ನು ಹಿಂಗೆ ಹಾಕೋದು. ಆಮ್ಯಾಗ ಇದನ್ನು ಇಲ್ಲಿ ತುಡಿ ಅಂದ್ರೆ ಒಂದು ಸೈಡ್ ಹಾಕಿ ಫಸ್ಟ್ ಅದನ್ನು ಇಲ್ಲಿ ಹಾಕಿ ಇಲ್ಲಿ ಹಾಕ್ಬೇಕು. ಅದನ್ನು ಈಗ ಹುಚ್ಚಂಗಿಲ್ಲ ಅದು. ಇಷ್ಟ ಇದೆ. ಇದು ನಾವು ಊಟ ಹಾಕಿದ್ವಿ. ಹೌದಾ? ಇದು ಸೀದಾ ಹಾಕೊಂಡಿದ್ದೆ ಈಗ. ಹೌದಾ? ಇಷ್ಟು ಹಾಕಿಬಿಟ್ಟು ಅಂತ ಹೇಳಿದ್ರೆ ಅದು ಮಸ್ತ್ ಆಗೈತಿ. ಇದು ಹಾಕಿದ ಮ್ಯಾಗೈತಲ್ಲ, ಇಷ್ಟು ಮಾಡ್ಕೊಂಡಿದ್ದೆ ನಿಂಗೆ. ಅಯ್ಯೋ ಹೊಕ್ಕೊಬಿಟ್ರಲ್ಲ ನೀವು. ಇಲ್ವಾ ಒಳಗೆ ಇಲ್ಲಿ ಸರಿ ನಾವು ಹೋಗೋಣ. ಬಲಗಾಲಿಟ್ಟು ಒಳಗೆ ಬಾರಮ್ಮ ಅನ್ಬೇಕ್ರಿ ನೀವು. ಬಾ ಒಳಗೆ ಬಾ. ಬರ್ಲೆ ಒಳಗೆ? ಹಾಂ ಹಾಂ ಮಸ್ತ್ ಆಯ್ತಲ್ರಿ. ನೋಡಂಗೈತಿ, ಸೂಪರ್ ಐತಿ. ಆಮ್ಯಾಗ ಇದೆ ಐತಲ್ಲ ಡೋರ್ ಇದೆ, ಹಿಡ್ಕೊ ಇಲ್ಲಿ ಡೋರ್ ಹಾಕ್ಯಾಬಿಡ್ತಾರೆ. ಹಾಂ ಡೋರ್ ಒಳಗೂ ಇಲ್ಲಿ 2 ನಮೂನಿ ಡೋರ್ ಇದಾವೆ. ಇಲ್ಲಿ 1 ನಮೂನಿ ಡೋರ್ ಇಲ್ಲ. ಇದು ಬೇಕಂದ್ರೆ ನಾವು ಇದನ್ನು ಹಾಕ್ಕೋಬೋದು, ಗಾಳಿ ಬರೋದು. ಹಾಂ ಇದು ನೋಡ ಈಗ ಇಲ್ಲಿ ಫಸ್ಟ್ ಇದಷ್ಟು ಹಾಕೊತೀವಿ ನಾವು ಈಗ. ಗಾಳಿ ಬರೋದಷ್ಟು ಹಾಕೋರಿ. ನೋಡ್ರಿ ಮಸ್ತ್ ಐತಿ. ಬ್ಯಾಸ್ಗೆ ಮಸ್ತ್ ರೀಪ್ಪ. ಇದನ್ನ ಇಟ್ಕೊಂಡು ಮಕ್ಕೊಂಬಿಟ್ಟು ಬಂದ್ರೆ ಏನು ಸೊಳ್ಳಿ ಕಾಟಿರಂಗಿಲ್ಲ, ಏನಿಲ್ಲ. ಮಸ್ತ್ ಆರಾಮ್ ಮಕ್ಕೋಬೋದು ನೋಡ್ರಿ. ಹೌದಾ? ಮತ್ತು ಇದೊಂಥರ ಪರದೆ ರೀ. ಇದನ್ನೆಲ್ಲ ಪ್ಯಾಕ್ ಮಾಡಿ ಅಂತ ತಿಳ್ಕೊರಿ. ಇದನ್ನ ಓಪನ್ ಮಾಡಿದ್ರೆ ಇಲ್ಲಿಂದ ಗಾಳಿ ಬರ್ತೈತ್ರಿ. ಮಳೆ ಬರಕತ್ತಿದ್ನಂದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ನೋಡ್ರಿ ನಾವು. ಅದಿಲ್ರಿ ಎಷ್ಟೇ ನಾವು ಬೇಕಂತ ಹೇಳಿದ್ರೆ ಅಂದ್ರೆ ಒಳಗೆ ದೋಮಾರಿ ಗೀಮಾರಿ ಬರಬಾರ್ದು ಅಂತ ಹೇಳಿದ್ರೆ ಹಾಕೊಂಡ್ಬಿಟ್ರೆ ಕರೆಕ್ಟ್ ಆಕೈತಿ. ಆಮ್ಯಾಗ ಇಲ್ಲಿ ಹುಡುಗರಿದ್ದಂತೂ ಅಂದ್ರೆ ಸಣ್ಣ ಹುಡುಗರು ಅವ್ರು ಹಿಂಗೆ ಆರಾಮ್ ಮಕ್ಕೋಬೋದು ನೋಡಿ. ಹಿಂಗೆ ಆರಾಮ್ ಮಕ್ಕೋಬಾರ್ದು. ಸಣ್ಣ ಹುಡುಗರಿಗೆ. ದೊಡ್ಡವ್ರು ಅಂತ ಹೇಳಿದ್ರೆ ಆಯ್ತಲ್ಲ ಹಿಂಗೆ ಮಕ್ಕೋಬೇಕು, ಇಬ್ಬರ ಮಕ್ಕೋಬೋದು. ಇದ್ರ ಮ್ಯಾಲ ಒಂದೇನೋ ಹಾಸ್ಕೋಬೇಕು ನಾವು. ಹಾಸ್ಕೊಂಡ್ವಿ ಅಂದ್ರೆ ಇನ್ನೂ ಮೆತ್ತಗಾಕೈತಿ, ಮಸ್ತ್ ಆಕೈತಿ. ಮಸ್ತ್ ಆಕೈತಿ. ಅದಿಲ್ರಿ? ಚಲೋ ಐತಲ್ಲ ಇದು. ನಮ್ಮ ಟೆಂಟ್ ಭಾಳ ಮಸ್ತ್ ಐತಿ ಬಿಡ್ರಿ, ಭಾರಿ ಸೂಪರ್ ಐತ್ರಿ. ಇದನ್ನ ನಾವು ಹೇಳ್ಬೇಕಂದ್ರೆ ಇದು ಏನ್ರಿ ಈ ಕ್ಯಾಂಪಿಂಗ್ ಮಾಡ್ಬೇಕಂತ ತರ್ಸೋಣ ಅದನ್ನು ನಾವು. ಕ್ಯಾಂಪಿಂಗ್ ಮಾಡ್ತೀರಿಪ್ಪ. ಆದ್ರೆ ನಾವು ಕ್ಯಾಂಪಿಂಗ್ ಮಾಡ್ತೀವಿ. ಒಂದಿನ ಹೋಗಿ ಅಲ್ಲೇ ವಸ್ತಿರ್ಬೇಕಂತ ಮಾಡೀರಿ. ಆದ್ರೆ ಅದು ಯಾವಾಗ ಆಕತ್ತ. ಆ್ಯಕ್ಚುಲಿ ಹೆಂಗೆ ಗೊತ್ತಾನೆ, ನಾವೇನಾರ ಕ್ಯಾಂಪಿಂಗ್ ಮಾಡ್ಬೇಕಂತಿದ್ರೆ ಶನಿವಾರ ಮಾಡ್ಬೇಕಲ್ಲ ಐತಾರ ಮಾಡ್ಬೇಕು. ಯಾಕಂತ ಹೇಳಿದ್ರೆ ತಮ್ಮನ್ನ ಸಾನೆ ಎಲ್ಲ ಅವ್ರ ಮನೆ ಆಗಿರ್ತಾರೆ. ಆಮ್ಯಾಗ ಮುನ್ನ ಸುಲ್ತಾನ್ ಅದು ಯಾರೋ ಬರ್ತಾರೆ, ನಿಯಾಜ್ಗೆ ಆಚಾರ ಕರೆದ್ರೆ ಬರ್ತಾರೆ ಅವರು. ಹಿಂಗೆ ಮಾಡ್ಬೇಕಂತ ವಿಚಾರ ಮಾಡೀವಿ. ಬಟ್ ಇನ್ನೂ ಮಟ್ಟ ಎಲ್ಲಿ ಮಾಡಿಲ್ಲ. ಆದ್ರೆ ಕ್ಯಾಂಪಿಂಗ್ ಮಾಡ್ಬೇಕಾ ನಿಮ್ಮ ಊರಾಗ ಬಿಡ. ಅದಿಲ್ರಿ? ನಿಮ್ಮ ಊರಾಗ ಹೊಳಿ ದಂಡಿ ಮಸ್ತ್ ಇರ್ತಾವೆ. ಹೊಳಿ ದಂಡೆಗೆ ಹೋಗಿ ಕ್ಯಾಂಪಿಂಗ್ ಹಾಕಿ ಹೊರಗೆ ಅಲ್ಲಿ ಒಲಿ ಹೊಸಿ ಅಡುಗೆ ಮಾಡಕತ್ತಿದ್ವಿ ಅಂದ್ರೆ ಮಕ್ಕಳಾರ ಆರಾಮ್ ಮುಕ್ಕೋಬೋದ. ಮಸ್ತ್ ಆಕೈತಿ. ಮಸ್ತ್ ಆಕತ್ ಬಿಡ್ರಿ, ಭಾರಿ ಸೂಪರ್ ಐತ್ರಿಪ್ಪ. ಎಷ್ಟು ಕೊಟ್ಟಿದ್ವಲ್ರಿ ನಾವು ಇದಕ್ಕೆ? ಇದಕ್ಕೆ 1400 ರೂಪಾಯಿ ಕೊಟ್ಟೋದಕ್ಕೆ. 1800 ನೋಡ್ರಿ ಎಲ್ಲರೂ ನೋಡಿಬಿಡ್ತಾನೆ ಈಗ. ಇರ್ತೈತಲ್ಲ ಅದು ಫೋನ್ಯಾಗ ಎಷ್ಟು ಅನ್ನೋದು. ನೋಡ್ರಿ ಎಷ್ಟು ಸಿಸ್ಟಮೆಟ್ ಐತಿ ನೋಡ್ರಿ. ಏನು ಹಾಕೋ ತ್ರಾಸಲ್ಲ, ತೆಗಿಯೋ ತ್ರಾಸಲ್ಲ. ಆರಾಮ್ ಹಾಕೋದು, ಆರಾಮ್ ಮಕ್ಕೋಬೋದು, ಆರಾಮ್ ತಕೊಂಡು ಗಡ್ಡೆ ಮುಡ್ ಕಟ್ಕೊಂಡು ಮನೆ ಕಡೆ ಬರ್ಬೋದು. ಅದನ್ನ ಫಸ್ಟ್ ಏನು ತರಿಸ್ತೀವಲ್ಲ ನಾವು, ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಕೈತಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಆರಾಮ್ಸೆ ಹಾಕ್ಬೇಕು. ಇವೆಲ್ಲ ನೀರು ಹಿಡಿಯಂಗಿಲ್ಲ ನೋಡ್ರಿ. ಇದು ಮಳೆ ಬಂದ್ರೂ ನೀರೆಲ್ಲ ಜರ್ದು ಹೋಗ್ಬಿಡ್ತಾವೆ. ಪ್ಲಾಸ್ಟಿಕ್ ಇದ್ದಂಗೆ ಐತ್ರಿ ಇದು. ಇಲ್ಲ ನೋಡಿ ಇದಕ್ಕೆ ಅಮೌಂಟ್. ಇದಕ್ಕೆ 1273 ರೂಪಾಯಿ ಕೊಟ್ಟೆ ಅದಕ್ಕೆ. ಹೌದೇನ್ರಿ? ಅಂದ್ರೆ ನಾವು ರೊಕ್ಕ ಕೊಟ್ಟಂಗೆ ಅದಾವು. ಅದಿಲ್ರಿ? ಇದಕ್ಕೆ ದೊಡ್ಡ ದೊಡ್ಡ ಬೇಕಂತ ಸಿಗ್ತಾವೆ, ದೊಡ್ಡ ಸಿಗ್ತಾವೆ.
ಇಷ್ಟ ಸಾಕು ನಮಗೆ ಅಂತ ಹೇಳಿದ್ರೆ ಇಷ್ಟನ ಇದು ಮಾಡ್ಬೋದು. ಆಮ್ಯಾಗ ಏನದ 4 ಮೂಲಿಗೋಕ್ಕೆ ಅವಾಗ ಇಟ್ಟಂಗೆ ಕಟ್ಟಿಬಿಟ್ರೆ ಅಳಗಾಡಂಗಿಲ್ಲ ಇದು ಒಂದಾಗಲೇ ಇರ್ತೈತಿ ಹಿಂಗೆ. ನಾವು ಇದಕ್ಕಿಂತ ದೊಡ್ಡದೊಂದು ತೊಗೋಬೇಕ್ರಿ. ಇದಕ್ಕಿಂತ ದೊಡ್ಡದೊಂದು ತೊಗೋಬೇಕು. 4 ಮಂದಿ ಹಿಡಿಸೋ ಅಂಥದ್ದು ಒಳಗೆ ಅದಿಲ್ರಿ ಅಗಲ್ ಇರ್ಬೇಕಂತ ಒಂದು ತೊಗೊಳಂತಾಡ್ರಿ. ಇದೊಂದು ಇರುವಲ್ದಕ್ಕ ಹುಡುಗರಿಗೆ ಬರ್ತೈತಿ ಇದು ಅಂತ ಒಂದು ದೊಡ್ಡದೊಂದು ತೊಗೊಳೋಣ. ಬ್ಯಾಸ್ಗೆಯಾಗಿಲ್ಲ ಇಟ್ಕೊಂಡು ಮಕ್ಳಕ್ಕೆ ಬರ್ತೈತೆ ನಮಗೆ. ಒಂದ್ರ ಸಾನಿಯ ತಮ್ಮನ ಒಂದ್ರ ನಾವು ಮಕ್ಳಕ್ಕೆ ಬರ್ತೈತ್ರಿ ಅದಿಲ್ಲ. ಅದ್ರ ಕಾವು ಭಾಳ ಇದೆ ರೀ. ಮಕ್ಕೊಂಡ್ರ ನಲ್ಲೇ ಬರ್ತೀರಿ ಹೊರಗೆ? ತೆಗಿನಾದನೆ ನಮ್ಮ ತಮ್ಮನ ಸಾನಿಯ ನೋಡ್ಬಿಟ್ರ ಅಂತ್ರ ಅದನ್ನ ಬಿಟ್ಟು ಹೊರಗೆ ಬರಂಗಿಲ್ಲ ನೋಡ್ರಿ ಅವ್ರು. ಹಿರಮಸನ ಕುಂದ್ರಿ ಬಿಡ್ಬೇಕ ಅವ್ರಂತ್ರ ಬಿಟ್ಟ ಬರಕೊಲ್ಲ ಅಂತಾರ. ಇದನ್ನ ಸೆಟ್ ಮಾಡಕ್ಕೆ ಹಚ್ಕೋತಾನೆ ಬರೀ 10 ನಿಮಿಷ ಸಾಕು ನೋಡಿ. 10 ನಿಮಿಷ ಸಾಕು ಅಂತ ಹೇಳಿದ್ರೆ ಸೆಟಪ್ ಆಕೈತೆ ಅದು. ಸಿಸ್ಟಮ್ ಭಾಳ ಚಂದ ಕೊಟ್ಟಾರ್ರಿ ಅದಕ್ಕೆ ಅದಿಲ್ಲ. ಹೌದೇನ? ಇಲ್ಲೂ ಬಿಡಿಸ್ಬೇಕ್ರಿ. ಹೌದು. ಅದನ್ನ ತೆಗೀರಿ. ಹೊಲ್ದಾಗ ಮಸ್ತ್ ಹಾಕ್ಬೋದ್ರಿ ಅವನ್ನ ಫ್ರಂಟ್. ಈ ಬ್ಯಾಗ್ ನೋಡ್ರಿ ಆರಾಮ್ ನಾವು ಬೈಕ್ನಾಗ ಹಿಡ್ಕೊಂಡು ಹೋಗ್ಬೋದು ಅದಲ್ರಿ. ಬೈಕ್ನಾಗ ಹಿಡ್ಕೊಂಡು ಹೋಗ್ಬೋದಿಲ್ಲ, ಕೈ ಹಿಡ್ಕೊಂಡು ಹೋಗ್ಬೋದು. ಆತ್ ನೋಡ್ರಿ. ಹಾಕೋದ ತಡ ಇಲ್ರಿ, ಮಡ್ಚೋದ ತಡ ಇಲ್ಲ, ಏನು ಹೆವಿನ ಆಗಂಗಿಲ್ರಿ ಇದು. ಮಸ್ತ್ ಆರಾಮ್ ಹಾಕೋದ್ರಿ. ಫ್ಲಿಪ್ಕಾರ್ಟ್ ಒಳಗೆ ಮಾಡಿದ್ವಲ್ರಿ ನಾವು ಇದನ್ನ ಆರ್ಡ್ರ್. ಅದು ಜಿಪ್ ಒಳಗೆ ಸಿಕ್ಕಂತರಿ. ಚಲೋ ಇಷ್ಟ ಆಯ್ತು ನೋಡ್ರಿ.